ಕೇಂದ್ರ ಮುಂಗಡ ಪತ್ರದಲ್ಲಿ ಯಲ್ಲಮ್ಮನ ರೈಲು ಮಾರ್ಗಕ್ಕೆ ಹಸಿರು ನಿಶಾನೆ ಸಿಗತ್ತೆ ಅಂತ ಹೇಳಿ ಲೋಕಾಪುರ್, ರಾಮದುರ್ಗ್, ಸೌದತ್ತಿ ಮತ್ತು ಧಾರವಾಡ ಜಿಲ್ಲೆಯ ಜನ ಮತ್ತು ಯಲ್ಲಮ್ಮ ದೇವಿಯ ಭಕ್ತರು ಭಾಳ ಒಂದು ನಿರೀಕ್ಷೆಯನ್ನು ಇಟ್ಟಿದ್ದರು. ಕಳೆದ 2-3 ತಿಂಗಳ ಹಿಂದೆ ಆ ರೈಲು ಮಾರ್ಗಕ್ಕಾಗಿ ರಾಮದುರ್ಗ ಮತ್ತು ಸೌದತ್ತಿ, ಸಿರಸಂಗಿ ನಗರಗಳಲ್ಲಿ ಭಾರೀ ಪ್ರಮಾಣದ ಒಂದು ಹೋರಾಟಗಳನ್ನು ನಡೆದಾಗ ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣ ಅವರು ರಾಜ್ಯ ಸರ್ಕಾರದಿಂದ ಈ ಯೋಜನೆಗೆ ಭೂಮಿಯನ್ನು ನೀಡುತ್ತೇವೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಮನವರಿಕೆ ಮಾಡಲಾಗುವುದು ಅಂತ ಸ್ಪಷ್ಟವಾಗಿ ಹೇಳಿದ್ದರು. ಅದರಂತೆ ಸೌದತ್ತಿ ಸ್ಥಳೀಯ ಶಾಸಕರಾದ ವಿಶ್ವಾಸ ವೈದ್ಯವರು ಕೂಡ ಆ ದೇವರ ಮೇಲೆ ಪ್ರಮಾಣ ಮಾಡಿ ಈ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸೌದತ್ತಿ ಯಲ್ಲಮ್ಮನ ನಗರದಲ್ಲಿ ನಡೆದಂಥ ಹೋರಾಟಕ್ಕೆ ಒಂದು ಕೊನೆಯ ಮಾಡಿದ್ದರು. ಅದರಂತೆ ನಾನು ಈ ಬಜೆಟ್ ಒಳಗೆ ಕೇಂದ್ರ ರೈಲ್ವೆ ಮುಂಗಡ ಪತ್ರದಲ್ಲಿ ಯೋಜನೆ ಅನುಷ್ಠಾನಗೊಳ್ಳತ್ತೆ ಅಂಥೇಳಿ ಈ ಭಾಗದ ಜನ ನಂಬಿದ್ದರು. ಆದರೆ ಯಾಕೋ ಕೊಟ್ಟಂಥ ಮಾತಿಗೆ ರಾಮದುರ್ಗ್ ಶಾಸಕರಾಗಲಿ ಇವತ್ತು ಸೌದತ್ತಿ ಶಾಸಕರಾಗಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಇವತ್ತು ಕಾಣ್ತಾ ಇದೆ. ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಯೋಜನೆ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ತೋರಿದ್ದರು. ಆದರೆ ಯಾಕೆ ಕೇಂದ್ರ ಸರ್ಕಾರವನ್ನು ಮನವರಿಕೆ ಮಾಡುವಲ್ಲಿ ಅವರು ಕೂಡ ವಿಫಲರಾಗ್ಯಾರ ಅಂಥೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಮಾನ್ಯರೇ, ಈಗಾದರೂ ಕಾಲೇ ಮಿಂಚಿಲ್ಲ, ಅಡಿಷ್ನಲ್ ಬಜೆಟ್ ಅದ, ಪೂರಕವಾದಂಥ ಬಜೆಟ್ನು ಕೂಡ ಈಗ 2 ತಿಂಗಳ ಒಳಗೆ ಮಾಡೋಕ್ಕೆ ಸಾಧ್ಯತೆ ಐತಿ. ಈ ಯೋಜನೆ ವಿಶೇಷ ಯೋಜನೆ ಅಂತೇಳಿ ಪರಿಗಣಿಸಬೇಕು. ರಾಜ್ಯದಲ್ಲಿ ನಡೆದಂಥ ರೈಲು ಮಾರ್ಗಗಳಕ್ಕೆ ಹೋಲಿಸಬಾರ್ದು. ಯಾಕಂದರೆ ಇಲ್ಲೇ ಕೋಟ್ಯಾಂತರ ಜನ ಯಲ್ಲಮ್ಮನ ಭಕ್ತರು ರಾಜ್ಯ ಮತ್ತು ಅಂತರ್ರಾಜ್ಯಗಳಿಂದ ಸೌದತ್ತಿ ಯಲ್ಲಮ್ಮನಿಗೆ ಬರೋ ಹೋಗ್ಯಕ್ಕೆ ಅನುಕೂಲಕ್ಕೆ ಈ ಯೋಜನೆ ಭಾಳ ಮಹತ್ವ ಪಡೆದಿದೆ. ಆ ನಿಟ್ಟಿನೊಳಗೆ ಮಾನ್ಯ ಅಶೋಕ್ ಪಟ್ಟಣ ಅವರು, ವಿಶ್ವಾಸ ವೈದ್ಯ ಅವರು, ಜಗದೀಶ್ ಶೆಟ್ಟರ್ ಅವರು, ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ತಗೋಬೇಕು. ಆ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರ ಕುಂಭಮೇಳದೊಳಗೆ ಸ್ಪೆಷಲ್ ಟ್ರೈನ್ ಬಿಡಾಕತ್ತಾರ, ಸ್ಪೆಷಲ್ ಲೈನ್ ಹಾಕಾಕತ್ತಾರ ಮತ್ತು ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ಎಲ್ಲ ಸಾರಿಗೆ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಯಲ್ಲಮ್ಮನ ಭಕ್ತರಿಗೂ ಕೂಡ ನಮ್ಮ ಕರ್ನಾಟಕದ ಆರಾಧ್ಯ ದೇವತೆ ಯಲ್ಲಮ್ಮನಿಗೂ ಕೂಡ, ಯಲ್ಲಮ್ಮನ ಭಕ್ತರಿಗೂ ಕೂಡ ಅದರಂತೆ ಈ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ಪೂರಕವಾದಂಥದ್ದು ನಮ್ಮ ಜಿಲ್ಲೆಯ ಶಾಸಕರುಗಳು, ಸಚಿವರುಗಳು ಮತ್ತು ಸಂಸದರುಗಳು ಹೆಂಗೆ ನೀವು ಹೋರಾಟ ನಡೆದಾಗ ಒಂದು ಮಾತನ್ನು ಕೊಟ್ಟಿರಿ, ಒಂದು ಪ್ರಯತ್ನ ಮಾಡ್ತೀನಿ, ಈ ಬಜೆಟ್ ಒಳಗೆ ಸೇರ್ಪಡೆಗೊಳಿಸ್ತೀವಿ ಅಂಥೇಳಿ ನೀವು ಒಂದು ವಚನವನ್ನು ಕೊಟ್ಟಿದ್ದೀರಿ. ಆ ವಚನದ ಅನುಸಾರವಾಗಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರ ಮನವೊಲಿಸಿ ಈ ಯೋಜನೆ ಅಡಿಷ್ನಲ್ ಬಜೆಟ್ನೊಳಗರ ಸೇರ್ಪಡೆಗೊಳಿಸಿ, ಇದು ಯಾವುದೇ ಸರ್ವೆ ಮಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ 3 ಬಾರಿ ಸರ್ವೆ ಆಗಿದೆ. ಇದರದ್ದು ಕ್ರಿಯಾ ಯೋಜನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆಗೆ ಕೂಡ ಹೋಗಿದೆ. ಇದನ್ನೆಲ್ಲ ಮನವರಿಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಕೇಂದ್ರ ರೈಲ್ವೆ ಮಂತ್ರಿಗಳಿಗೆ ಮನವರಿಕೆ ಮಾಡಿ ಮುಂಬರುವ ಅಡಿಷ್ನಲ್ ಬಜೆಟ್ ಒಳಗೆ ಇದು ಸೇರ್ಪಡೆಗೊಳಿಸಬೇಕು. ಇಲ್ಲಾಂದ್ರೆ ನಾವು ರಾಮದುರ್ಗ್ ಮತ್ತು ಸೌದತ್ತಿ, ಧಾರವಾಡ, ಲೋಕಾಪುರ ಭಾಗದಲ್ಲಿ ಒಂದು ಉಗ್ರವಾದಂಥ ಚಳವಳಿಯನ್ನು ಮಾಡಬೇಕಾಗತ್ತಂಥೇಳಿ
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ನೀಡಬೇಕಾಗತ್ತೆ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ.